ನಮ್ಮ ಮಧ್ಯೆ ಸಾಮಾನ್ಯರಂತೆ ಬದುಕಿ ಎಲ್ಲ ರೀತಿಯ ನೋವು ನಲಿವುಗಳನ್ನ ಅನುಭವಿಸಿ ಸಮಾಜದ ನೋವಿಗೆ ಧ್ವನಿಯಾಗಿ ಕಷ್ಟ ಜೀವಿಗಳಿಗೆ ತಮ್ಮಿಂದಾದ ಸಹಾಯ ಸಹಕಾರ ನೀಡ್ತಾ ಲೋಕದೊಳಗಿದ್ದು ಅಲೌಕಿಕ ಜ್ಞಾನಿಗಳಾಗಿ ಬದುಕಿದ ಜನರೊಡನೆ ಜೊತೆಯಾಗಿ ಸಮಾಜವನ್ನ ತಿದ್ದುವ ಕಾರ್ಯದಲ್ಲಿ ತೊಡಗಿದ್ದ ಅದೆಷ್ಟೋ ಸಂತರು, ಶರಣರು, ಸೂಫಿಗಳು ನಮ್ಮ ನೆಲದಲ್ಲಿ ಕಾಣಸಿಗ್ತಾರೆ. ಕ್ಷಣಾರ್ಧದಲ್ಲಿ ಯಾರ ಮನಸ್ಸಲ್ಲಿ ಏನಿದೆ ಎಂಬುದನ್ನ ತಿಳಿಯಬಲ್ಲಂತಹ ಮನುಷ್ಯನ ಸುಪ್ತ ಮನಸ್ಸಿನಾಳದ ಅಹವಾಲುಗಳನ್ನ ಅರಿಯಬಲ್ಲ ವ್ಯಕ್ತಿತ್ವದ ಎಲ್ಲ ಧರ್ಮಗಳ ತಿರುಳು ಅರಿತುಕೊಂಡ ಸೂಫಿ ಸಂತರ ಜಾಡು ಹಿಡಿದು ಹೊರಟ ಈ ಸಂತರು ಸೂಫಿ ಶರಣ ಎಂದೇ ಖ್ಯಾತಿಯಾಗಿದ್ದಾರೆ. ಸೂಫಿಗಳ ಶಾಂತಿ, ಶರಣರ ಕ್ರಾಂತಿ, ಇವೆರಡನ್ನೂ ನನ್ನೊಳಗೆ ಕಂಡಿರ್ತಕ್ಕಂಥ ಒಬ್ಬ ಮಹಾನುಭಾವರು ಏನಪ್ಪಾ ಸೂಫಿ ಶರಣ ಅಂತೇಳಿ ಕರಿತಾ ರೂಢಿ ಹಾಕಿ ಅದು ಸೂಫಿ ಶರಣ ಅಂತ ಆಯ್ತು. ಸೂಫಿ ಪರಂಪರೆಯಲ್ಲಿ ನಡೆಯುತ್ತಿರುವ ಈ ಶರಣರು ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಮದ್ಯ ವ್ಯಸನದಿಂದ ಅನೇಕರನ್ನ ಪಾರು ಮಾಡಿ ನೆಮ್ಮದಿಯ ಹೊಸ ಹಾದಿಯನ್ನ ತೋರಿಸಿಕೊಡುತ್ತಾ ಸಮಾಜದ ಪಾಲಿಗೆ ಗುರುವಾಗಿದ್ದಾರೆ. ಇನ್ನೊಬ್ಬರಿಗೆ ಆಧಾರ ಆಗ್ಬೇಕು, ಆಡೋ ಮಾತು, ನಡೆಯೋ ದಾರಿ ಸ್ವಚ್ಛ ಇರ್ಬೇಕು. ಸ್ವಧರ್ಮವನ್ನ ಪ್ರೀತಿಸ್ತಾ ಪರಧರ್ಮವನ್ನ ಗೌರವಿಸ್ತಾ ನಡೆದ ಈ ಶರಣರು ಎಲ್ಲಾ ಧರ್ಮಗಳ ಆಚರಣೆಗಳನ್ನ ಸಮಾನವಾಗಿ ಗೌರವಿಸ್ತಾರೆ. ಜ್ಞಾನದ ಹಸಿವಿನಿಂದ ಬಳಲ್ತಾ ಬಂದವರಿಗೆ ಅನುಭವದ ಅಡಿಗೆಯ ಮಾಡಿ ಉಣಬಡಿಸ್ತಾರೆ. ನಮಾಜ್ ಅಂದ್ರೆ ಏನು? ನಮಾಜ್ ಅಂದ್ರೆ ಪ್ರಾರ್ಥನೆ. ಕೆಲವರಿಗೆ ಹೊತ್ತು ಪ್ರಾರ್ಥನೆ ಇದೆ, ಇಸ್ಲಾಂನಲ್ಲಿ 5 ಹೊತ್ತು ಪ್ರಾರ್ಥನೆ ಇದೆ. 5 ಹೊತ್ತು ಪ್ರಾರ್ಥನೆ ಮಾಡಬೇಕು. ನಮಗೆ ಕಣ್ಣು, ಕಿವಿ, ಮೂಗು ಎಲ್ಲ ಕೊಟ್ಟಿದ್ದಾನೆ ಭಗವಂತ. ಮೇಲಾಗಿ ಈ ಭೂಮಿಗೆ ಈ ಸೃಷ್ಟಿ ಮಾಡಿದಾನಲ್ಲ, ಅದಕ್ಕಾಗಿ ಧನ್ಯತಾ ಭಾವವನ್ನ ವ್ಯಕ್ತಪಡಿಸಲು ಪ್ರಾರ್ಥನೆಯ ಮೂಲಕ ವ್ಯಕ್ತಪಡಿಸ್ತಾರೆ. ಅಲಾವಿ ಪರಂಪರೆ ಅರ್ಥಾತ್ ಮೊಹರಂ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಪಣ ತೊಟ್ಟಿರುವ ಈ ಶರಣರನ್ನ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡಿರ್ತೀರಿ. ಆದರೂ ಅವರ ಸಾಮಾಜಿಕ ಕಾರ್ಯಗಳ ಕುರಿತು ನೀವು ತಿಳಿದುಕೊಂಡರೆ ನಿಜವಾಗಲೂ ಸಂತಸ ಪಡ್ತೀರಿ. ಅಷ್ಟಕ್ಕೂ ಈ ಸೂಫಿ ಶರಣರ ಪೂರ್ಣ ಹೆಸರೇನು? ಇವರು ಯಾವ ಭಾಗದವರು? ಸಮಾಜದ ಬದಲಾವಣೆಗೆ ಸದಾ ತುಡಿಯುವ ಇವರ ಮುಂದಿನ ಯೋಚನೆಗಳೇನು? ಸಮಾಜಕ್ಕೆ ಇವರು ನೀಡ್ತಾ ಇರುವಂತ ಸಂದೇಶಗಳೇನು? ಈ ಎಲ್ಲ ಮಾಹಿತಿಗಳನ್ನ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ.